ಕಾಂಗ್ರೆಸ್ ಅಭ್ಯರ್ಥಿ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಮತಗಟ್ಟೆ ಹತ್ರ ಆಗಮಿಸಿದ್ದಾರೆ, ಮತಕೇಂದ್ರದತ್ತ ಆಗಮಿಸಿದ್ದಾರೆ. ಅವತ್ತು ಮಾಡಿಸಿದ್ವಿ ನಾವು ಊಟ ಯಾವಾಗ ಬರ್ರಪ್ಪ ಮುಂದೆ ನೀವು ಇಂದ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಬರ್ರಿ ಅಂದ್ರೆ ನಾನು ಬಂದ್ಬಿಟ್ಟೆ ಹಿಂದೆ ಈ ಕಡೆ ನೋಡಿ, ಇಬ್ಬರು ಅಭ್ಯರ್ಥಿಗಳು, ಒಂದು ಕಡೆ ಮೈತ್ರಿ ಅಭ್ಯರ್ಥಿ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ, ನೋಡಬೇಕು ಏನೇನಾಗುತ್ತೆ ಅಂತ. ಸರ್, ಈಗ ಮಿನಿಸ್ಟರ್ ಜಮೀರ್ ಅವರು ಸ್ಟೇಟ್ಮೆಂಟ್ ಏನೋ ನಿಮಗೆ ಮಾರ್ಕ್ ಆಗುತ್ತೆ ಹಾಗೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ. ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ. ನೇರವಾಗಿ ನನ್ನ ವರ್ಚಸ್ಸು, ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು, ಇದರ ನಡುವೆ ನಡೀತಕ್ಕಂಥ ಚುನಾವಣೆ. ರಾಜ್ಯ ರಾಜಕೀಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣೆ ಇದಾಗುತ್ತಾ? ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ. ಆದರೆ ಸರ್ಕಾರಕ್ಕೆ ಇದೊಂದು ಈ ಉಪಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು, ಕಾಂಗ್ರೆಸ್ ಪರ ಬರಬೇಕು. ನನ್ನ ಪರ ಬಂದಾಗ ನಿಜವಾಗ್ಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು, ಸರ್ಕಾರ ಕಳೆದ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗುತ್ತೆ. ಧನ್ಯವಾದಗಳು. ತಮ್ಮ ಹಕ್ಕನ್ನು ಚಲಾಯಿಸಿ ಬಂದು ಮಾತಾಡಿದಂಥ ಅಭ್ಯರ್ಥಿ ಸಿ.ಪಿ. ಯೋಗೇಶ್ವರ್ ಅವರ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗ ಅಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನನ್ನ ಹುಟ್ಟೂರಲ್ಲಿ ನಾನು ಮತದಾನವನ್ನು ಮಾಡಿದ್ದೀನಿ, ಎಲ್ಲರೂ ಬಂದು ಮತದಾನವನ್ನು ಮಾಡಬೇಕು ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಉತ್ಸುಕದಿಂದ ಮತದಾನವನ್ನು ಮಾಡ್ತಿದ್ದಾರೆ. ಇನ್ನೂ ಕೂಡ ತುಂಬ ಜನ ಮಾಡಬೇಕಾಗಿದೆ ಮತದಾನವನ್ನು. ಬಂದು ಆದಷ್ಟು ಬೇಗ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತೇಳಿ ಅವರು ಕರೆ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇವತ್ತು ಬಂದು ಆಯಿತು, ವೋಟಿಂಗ್ ಆಗಿದೆ. ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಬಿಡಲ್ಲ, ಅವ್ರ ಮನೆ ಮಗನ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ವೋಟ್ ಮಾಡ್ಕೊಂಡು ಬಂದಿದ್ದೀನಿ. ನಮಸ್ಕಾರ. ಚುನಾವಣೆಗಳು ನೋಡಿದರೆ ಈ ಬಾರಿ ಚುನಾವಣೆ ಏನು ಅನ್ಸುತ್ತೆ ನಿಮಗೆ? ಇಷ್ಟೇ ಸಾಕು. ಸಿ.ಪಿ. ಯೋಗೇಶ್ವರ್ ಅವರ ಪತ್ನಿ ಈಗ ಕುಟುಂಬಸ್ಥರು ಮಾತಾಡಿರುವಂಥ ದೃಶ್ಯವನ್ನು ಗಮನಿಸಿದ್ವಿ. ಈ ಕ್ಷಣದಲ್ಲಿ ಅವರು ಹೆಚ್ಚು ಏನು ಮಾತಾಡೋದಕ್ಕೆ ಬರೋದಿಲ್ಲ. ಕೇವಲ ಬನ್ನಿ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ಮಾಧ್ಯಮಗಳಿಗೆ ಅದೇ ರೀತಿಯಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೀಗ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಟಾಪ್ 5 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಕಾವು ಬಹಳ ಜೋರಾಗಿದೆ. ಮತದಾರರು ಇಂದು ಬೆಳಿಗ್ಗೆಯಿಂದಲೇ ಮತಗಟ್ಟೆಗಳತ್ತ ಆಗಮಿಸಿ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಶಿಖಾವಿನಗರದ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಮತದಾನ ನಡೀತಾ ಇದ್ದು 20 ದಿನದ ಹಸುಗೂಸಿನೊಂದಿಗೆ ಬಂದು ಬಾಣಂತಿಯೊಬ್ಬರು ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಜೋರಾಗಿದೆ. ಮೊದಲ ಬಾರಿಗೆ ಯುವತಿಯೊಬ್ಬರು ಚಕ್ಕೆರೆ ಮತಗಟ್ಟೆ ಸಂಖ್ಯೆಗೆ ಬಂದು ಮತದಾನ ಮಾಡಿದ್ದಾರೆ. ಲೇಷೆ ಎಂಬ ಯುವತಿ ಮತದಾನ ಮಾಡಿ ಎಲ್ಲರೂ ನಮ್ಮ ಹಕ್ಕನ್ನ ಚಲಾಯಿಸಬೇಕು, ನಮ್ಮ ಕರ್ತವ್ಯ ಅಂತ ಹೇಳಿ ಯುವ ಮತದಾರರಿಗೆ ಸಂದೇಶ ರವಾನಿಸಿದ್ದಾರೆ.
ಇನ್ನು ಬಳ್ಳಾರಿಯ ಸಂಡೂರಿನಲ್ಲೂ ಕೂಡ ಉಪಚುನಾವಣೆ ಕಾವು ಬಹಳ ಜೋರಾಗಿದೆ. ಸಂಡೂರು ತಾಲೂಕಿನ ವಡ್ಡು ಗ್ರಾಮದ ಬೂತ್ ನಂಬರ್ 94ರಲ್ಲಿ ಮತಯಂತ್ರ ಕೆಲ ಕಾಲ ಕೈ ಕೊಟ್ಟಿತು. ಇನ್ನು ಚುನಾವಣೆ ಸಿಬ್ಬಂದಿ ತಕ್ಷಣ ಮತಗಟ್ಟೆ ಸರಿಪಡಿಸಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಇನ್ನು ಸಂಡೂರಿನ ತೋರಣಗಲ್ಲನ ಜನತಾ ಕಾಲೋನಿಯ ಮತಗಟ್ಟೆ ಕೇಂದ್ರದಲ್ಲಿ ಮತದಾರರೊಬ್ಬರು ಕೂರುವ ಚೇರ್ಗಾಗಿ ಚುನಾವಣೆ ಸಿಬ್ಬಂದಿಯೊಂದಿಗೆ ಕಿರಿಕ್ ನಡೆಸಿದ್ದಾರೆ. ಬಳಿಕ ಸಿಬ್ಬಂದಿ ಆತನನ್ನ ಸಮಾಧಾನ ಪಡಿಸಿ ಮತಕೇಂದ್ರಕ್ಕೆ ಕಳುಹಿಸಿಕೊಟ್ರು. ಇಂದು ತೋರಣಗಲ್ನಲ್ಲಿ ವೃದ್ಧ ಸಹೋದರಿಯರು ಸರ್ಕಾರಿ ಶಾಲೆಗೆ ಬಂದು ಮತದಾನ ಮಾಡಿದ್ದಾರೆ. ನಡೆಯಲು ಸಮಸ್ಯೆ ಇದ್ರೂ ಸಹ ಆಟೋದಲ್ಲಿ ಬಂದು ಮೊಮ್ಮಗನ ಸಹಾಯ ಪಡೆದು 78 ವರ್ಷದ ಗಿರಿಜಮ್ಮ ಹಾಗೆ 80 ವರ್ಷದ ಸುಶೀಲಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಕೂಡ ಮತಗಟ್ಟೆ ಹತ್ರ ಆಗಮಿಸಿದ್ದಾರೆ, ಮತಕೇಂದ್ರದ ಆಗಮಿಸಿದ್ದಾರೆ. ಅವತ್ತು ಮಾಡಿಸಿದ್ವಿ ನಾವು ಊಟ ಯಾವಾಗ ಬರ್ರಪ್ಪ ಮುಂದೆ ನೀವು ಇಂದ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಬರ್ರಿ ಅಂದ್ರೆ ನಾನು ಬಂದ್ಬಿಟ್ಟೆ ಹಿಂದೆ. ಈ ಕಡೆ ನೋಡಿ, ಇಬ್ಬರು ಅಭ್ಯರ್ಥಿಗಳು, ಒಂದು ಕಡೆ ಮೈತ್ರಿ ಅಭ್ಯರ್ಥಿ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ, ನೋಡಬೇಕು ಏನೇನಾಗುತ್ತೆ ಅಂತ. ಸರ್, ಈಗ ಮಿನಿಸ್ಟರ್ ಜಮೀರ್ ಅವರು ಸ್ಟೇಟ್ಮೆಂಟ್ ಏನೋ ನಿಮಗೆ ಮಾರ್ಕ್ ಆಗುತ್ತೆ ಹಾಗೆ ಅಂತ ಒಂದಷ್ಟು ಚರ್ಚೆ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ. ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ. ನೇರವಾಗಿ ನನ್ನ ವರ್ಚಸ್ಸು, ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು, ಇದರ ನಡುವೆ ನಡೀತಕ್ಕಂಥ ಚುನಾವಣೆ. ರಾಜ್ಯ ರಾಜಕೀಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣೆ ಇದಾಗುತ್ತಾ? ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ. ಆದರೆ ಸರ್ಕಾರಕ್ಕೆ ಇದೊಂದು ಈ ಉಪಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು, ಕಾಂಗ್ರೆಸ್ ಪರ ಬರಬೇಕು. ನನ್ನ ಪರ ಬಂದಾಗ ನಿಜವಾಗ್ಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು, ಸರ್ಕಾರ ಕಳೆದ 1 ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗುತ್ತೆ. ಧನ್ಯವಾದಗಳು. ತಮ್ಮ ಹಕ್ಕನ್ನು ಚಲಾಯಿಸಿ ಬಂದು ಮಾತಾಡಿದಂಥ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗ ಅಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನನ್ನ ಹುಟ್ಟೂರಲ್ಲಿ ನಾನು ಮತದಾನವನ್ನು ಮಾಡಿದ್ದೀನಿ, ಎಲ್ಲರೂ ಬಂದು ಮತದಾನವನ್ನು ಮಾಡಬೇಕು ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಉತ್ಸುಕದಿಂದ ಮತದಾನವನ್ನು ಮಾಡ್ತಿದ್ದಾರೆ. ಇನ್ನೂ ಕೂಡ ತುಂಬ ಜನ ಮಾಡಬೇಕಾಗಿದೆ ಮತದಾನವನ್ನು. ಬಂದು ಆದಷ್ಟು ಬೇಗ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತೇಳಿ ಅವರು ಕರೆ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇವತ್ತು ಬಂದು ಆಯಿತು, ವೋಟಿಂಗ್ ಆಗಿದೆ. ನಮ್ಮ ಚನ್ನಪಟ್ಟಣ ಜನ ನಮ್ಮ ಕೈ ಬಿಡಲ್ಲ, ಅವ್ರ ಮನೆ ಮಗನ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ವೋಟ್ ಮಾಡ್ಕೊಂಡು ಬಂದಿದ್ದೀನಿ. ನಮಸ್ಕಾರ. ಚುನಾವಣೆಗಳು ನೋಡಿದರೆ ಈ ಬಾರಿ ಚುನಾವಣೆ ಏನು ಅನ್ಸುತ್ತೆ ನಿಮಗೆ? ಇಷ್ಟೇ ಸಾಕು. ಸಿಪಿ ಯೋಗೇಶ್ವರ್ ಅವರ ಪತ್ನಿ ಈಗ ಕುಟುಂಬಸ್ಥರು ಮಾತಾಡಿರುವಂಥ ದೃಶ್ಯವನ್ನು ಗಮನಿಸಿದ್ವಿ. ಈ ಕ್ಷಣದಲ್ಲಿ ಅವರು ಹೆಚ್ಚು ಏನು ಮಾತಾಡೋದಕ್ಕೆ ಬರೋದಿಲ್ಲ. ಕೇವಲ ಬನ್ನಿ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ಮಾಧ್ಯಮಗಳಿಗೆ ಅದೇ ರೀತಿಯಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಸ್ವಲ್ಪ